ಜಾಲಿ ಜಾಲಿ ಫುಲ್ ಜಾಲಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ದೀರಾ. ನಂದೇನೋ ಪ್ರಶ್ನೆ ಇದ್ರೆ ತಾವು ಕೇಳಿದ್ರೆ ಮಾತಾಡ್ತೀನಿ. ಅಂದರೆ ಖಂಡಿತ ಅಂದರೆ ನಾನು ಸಲಗ ಮತ್ತು ಭೀಮಾ ಸಿನಿಮಾ ಆದಮೇಲೆ ನನ್ನ ಮೇಲೆ ನನಗೊಂದು ನಂಬಿಕೆ ಬಂತು. ನಾನೇನೋ ಮಾಡ್ತಾ ಇದ್ದೀನಲ್ಲ, ಒಂದು ಸ್ವಲ್ಪ ಕಷ್ಟಪಡೋಣ ಇನ್ನ ಅಂತ. ಸೊ ಅವಾಗ ಒಂದು ಅನ್ನಿಸ್ತು, ಒಂದಷ್ಟು ಸಿನಿಮಾಗಳನ್ನ ನಂದೊಂದು ಈಗ ಸಿಟಿ ಲೈಟ್ಸ್ ಅಂತ ಏನು ಸಿನಿಮಾ ಮಾಡ್ತಾ ಇದ್ದೀನಿ ಮಗಳದು 3ನೇ ಡೈರೆಕ್ಷನಲ್ಲಿ. ಆಗ ಒಂದು ಬ್ಯಾನರ್ ಓಪನ್ ಮಾಡಿ ಅದರಲ್ಲಿ ಈ ಥರದ ಒಳ್ಳೆ ಸಬ್ಜೆಕ್ಟ್ ಮತ್ತು ಎಲ್ಲ ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಿರ್ಧಾರ ಮಾಡಿ ಅದರ ದಿನಾಂಕನ ಇನ್ನೇನು ಫಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ನಡೆದಿದ್ದು ಕತೆ ಇದು ಲವ್ ರೆಡ್ಡಿ ಅನ್ನೋ ಸಿನಿಮಾದು. ಹಾಗಾಗಿ ನಾನು ಪ್ರೆಸೆಂಟ್ ಮಾಡ್ಬೋದು ಅನ್ನಿಸ್ತು. ಕಾರಣ ಇಷ್ಟೇ, ನನಗೆ ಯಾವುದೇ ಹೊಸ ಪ್ರತಿಭೆಗಳು ಬಂದ್ರೂ ಯಾವಾಗಲೂ ಪಾಪ ನೀವು ಕೇಳೋ ಪ್ರಶ್ನೆ ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರ ಸಾವು ಬದುಕಿನ ಪ್ರಶ್ನೆ. ಒಂದು ಸಿನಿಮಾದು ಒಬ್ಬ ನಟರ, ಕಲಾವಿದರ, ಪ್ರೊಡ್ಯೂಸರ ಬದುಕು ಸಾವಿನ ಪ್ರಶ್ನೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಮುಂದೆ ಪಾಪ ನೋಡೋಣ, ನಾನು ಜೊತೆಲಿ ಇರ್ತೀನಿ. ನಿಮ್ಮ ಸಹಾಯ ತುಂಬ ಬೇಕಾಗತ್ತೆ ಈ ಸರಿ ಈ ಒಂದು ವಿಷಯದಲ್ಲಿ. ಅದನ್ನು ಹಂತವಾಗಿ ತಮ್ಮ ಮುಂದೆ ಎಲ್ಲೂ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಇನ್ನು ಮೇಲೆ ನನಗೆ ಯಾವಾಗಲೂ ಆಸೆ, ಹೊಸಬರು ಯಾರೇ ಬರಲಿ, ನಾವು ಕಷ್ಟಪಟ್ಟಿರೋರು ಅವ್ರಿಗೊಂದು ಯಾರು ಡಿಸರ್ವ್ ಇರ್ತಾರೋ ಅದಕ್ಕೊಂದು ನ್ಯಾಯ ಸಿಗಲಿ ಅನ್ನೋ ಒಂದು ಆಸೆ. ಈ ವಿಷಯದಲ್ಲಿ ಮೊದಲೇ ಇದೆಲ್ಲ ನಮ್ಮ ಕನ್ನಡದ ಹುಡುಗರೇ ಅಮ್ಮ, ನಮ್ಮ ಕನ್ನಡದ ಮಕ್ಕಳೇ. ಕರ್ನಾಟಕದಲ್ಲಿರುವಂಥ ಬಾರ್ಡರ್ನಲ್ಲಿರುವಂಥವ್ರು. ಈಗ ಬಾರ್ಡರ್ನಲ್ಲಿದ್ದಾಗ ಎಲ್ಲ ಭಾಷೆನೂ ಮಾತಾಡ್ತೀವಿ, ತೆಲುಗು, ತಮಿಳು, ಕನ್ನಡ, ತೆಲುಗು ಎಲ್ಲ ಮಾತಾಡೋಂಥ ನಮ್ಮವರೇ ಆದ ಇವರೆಲ್ಲರೂ ಸೇರಿ ನಮ್ದೊಂದು ಸ್ಲ್ಯಾಂಗ್ ಇದೆ. ನಾನು ಜಂಗ್ಲೀಲಿ ಮಾತಾಡಿದ್ದೆ, ಅದು ಆ ಸ್ಲ್ಯಾಂಗ್ ಓದ್ತವೆ ಬರ್ತದೆ. ಅವನ್ಕ ಇವನ್ಕ ಮೊಟ್ಟಿಗಳು ಬಾರೋ ಹೋಗ್ರೋ, ಯಾಕ್ರೋ ಹಿಂಗಿದ್ದೀರಾ, ಅಯ್ಯೋ ನಿಮ್ಮ ಮಖ ಮುಚ್ಚ ಎಗರ್ ಬಿದ್ದೋಗ, ನಿಮ್ಗೇನೋ ಬಂದಿರೋದು ಹೊತ್ತು ಹಿಂಗೂ ಮಾಡ್ತಾ ಇದ್ದೀರಾ. ಇದೆಲ್ಲ ನಮ್ಮ ಭಾಷೆ. ಯಾಕೆ ಅವಳಿಗೆ ಇಷ್ಟ ಆಗಿಲ್ವಂತ ಏನಂತೆ ಕತ್ಗಳು ಅಂತೆಲ್ಲ ಮಾತಾಡಿದ್ದು ಭಾಷೆ ನನ್ನ ಭಾಷೆ. ಸೊ ಹಂಗಾಗಿ ಅದು ನಮ್ಮದೇ ಭಾಷೆ. ಅಂದರೆ ನೀವೆಲ್ಲೇ ಹೋದ್ರು ನಮ್ಮ ಭಾಷೆಗೆ ಮಾತಾಡುವಂಥ ಸಿನಿಮಾ. ಅಂದರೆ ನನಗೆ ಸಿನಿಮಾ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್, ಈಗ ಇವನ್ನೆಲ್ಲ ಹೊಗಳೋದು ಆಮೇಲೆ ಹೋಗೋಣ. ಆದರೆ ನಿಮ್ಮ ಮುಂದೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ರಿಲೀಸ್ಗೆ ತಾವು ಜೊತೆಲಿ ನಿಂತ್ಕೊಳ್ಳಿ. ತಮ್ಮ ಸಹಾಯ ತುಂಬ ಬೇಕು, ಡಿಸ್ಟ್ರಿಬ್ಯೂಟರ್ಗಳ ಸಹಾಯ ತುಂಬಾನೇ ಬೇಕು. ಯಾಕಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೇಡ, ಕೊಡಬೇಡಿ ಥಿಯೇಟರ್ಸು. ನಾವೇ ಹೇಳ್ತೀವಿ ಪಾಪ, ಚೆನ್ನಾಗಿದೆ ಅಂದಾಗ ದಯಮಾಡಿ ಕೊಡಿ. ಕೊಡಲ್ಲ ಅಂದಾಗ ಮತ್ತೆ ನಿಮ್ಮ ಹತ್ರ ಬರ್ತೀವಿ, ಮತ್ತೆ ನಿಮ್ಮನ್ನ ಕೇಳ್ತೀವಿ. ನಾವೆಲ್ಲ ಕೂತ್ಕೊಂಡು ಅವ್ರನ್ನ ಕೇಳೋಣ ಪಾಪ. ಇವರು ನಾನು ಅದೇ ಕೇಳ್ತಿದ್ದೆ ನಮ್ಮ ಹೀರೋ ಅವ್ರಿಗೆ. ಒಂಬಾಳೆ ಸಿನಿಮಾಸ್ ಫಿಲಿಮ್ಸ್ ರಿಲೀಸ್ ಅಂತ ಹಾಕಿದಾರಂತೆ, ಸಂತೋಷ ಆಯಿತು ಕೇಳಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಇನ್ಯಾವ್ಯಾವ ಥಿಯೇಟರ್ಸ್ ಇರುತ್ತೆ. ನಾನು ಇವತ್ತು ಹೇಳ್ತೀನಿ, ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಡಿಸೈಡ್ ಮಾಡೋದು ಯಾವತ್ತೂ ಒಳಗಡೆ ಬರುವಂಥ ಮೊದಲನೇ ದಿನದ ಎಲ್ಲ ಪ್ರೇಕ್ಷಕರು ಮತ್ತು ನಮ್ಮ ತಂಡ ಏನಿರುತ್ತೆ, ನಮ್ಮ ಸಿನಿಮಾಗೆ ಅಂತಲೇ ಕೆಲಸ ಮಾಡ್ತಾ ಇಡೀ ಪ್ರೆಸ್ ತಂಡ ವರ್ಷಾನುಗಟ್ಟಲೆ ಅವ್ರ ಲೈಫ್ನ ಅದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ. ಇವರೆಲ್ಲ ಒಂದ್ಸರಿ ನೋಡಿ ಹೇಳ್ತಾರೆ, ಈ ಸಿನಿಮಾ ಹೋಗುತ್ತೆ ಅಥವಾ ಹೋಗಲ್ಲ ಅಂತ. ಸೊ ಅವತ್ತೆಲ್ಲದಕ್ಕೂ ರೆಡಿ ಇರಿ. ಚೆನ್ನಾಗಿಲ್ಲ ಅಂದಾಗ ಚೆನ್ನಾಗಿದೆ ಅಂತ ಹಠ ಮಾಡಬೇಡಿ, ಚೆನ್ನಾಗಿದೆ ಅಂದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಆಯ್ತಾ? ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಇದನ್ನ ನಾನು ಹೇಳ್ತೀನಿ. ನಾನು ಆ ವಿಷಯಕ್ಕೆ ನಾನು ಜೊತೆಲಿ ನಿಂತ್ಕೋತೀನಿ. ಆ ವಿಷಯದಲ್ಲಿ ನಾನು ಸಿನಿಮಾ ನೋಡಿದಾಗ ನೆನಪಲ್ಲಿ ಉಳಿಯುವಂಥದ್ದು ಒಂದಷ್ಟು ಸಿನಿಮಾಗಳಿದೆ. ಏಕ್ ತುಜೆ ಕೆ ಲಿಯೆ, ಮೇನೆ ಪ್ಯಾರ್ ಕಿಯಾ, ಕಾದಲ್, ಮತ್ತೆ ನಮ್ಮ ಕನ್ನಡದಲ್ಲೇ ಬಂದಂಥ ಗೀತ, ಆ ಥರ ಸುಮಾರು ಸಿನಿಮಾಗಳಂದ್ರೆ ಯಾವಾಗಲೂ ನೆನಪಲ್ಲಿ ಉಳಿಯುವಂಥ ಲವ್ ಸಿನಿಮಾಗಳಲ್ಲಿ ಮತ್ತೊಂದು ಸಿನಿಮಾ ಇದು ಲವ್ ರೆಡ್ಡಿ ಆಗುತ್ತೆ ಖಂಡಿತವಾಗಲೂ. ನಾವು ಇಡೀ ಸಿನಿಮಾಗಳನ್ನ ನೋಡ್ತಾ, ಅಂದ್ರೆ ಈಗ ಜನರಲ್ ಆಗಿ ಸಿನಿಮಾ ಅಂದ ತಕ್ಷಣ ನಾವು ಪ್ರಿಪೇರ್ ಆಗಿದ್ದೀವಿ. ಸೌಂಡು, CG, VFX ಇಟ್ಕೊಂಡೇ ಹೋಗ್ಬೇಕಲ್ಲಪ್ಪ ಒಳಗಡೆ. ಇವತ್ತು ನಾನು ಅದನ್ನ ನೋಡ್ಕೊಂಡು ಆಚೆ ಕಡೆ ಬರ್ಬೇಕಲ್ಲಪ್ಪ ಅನ್ನೋದು ಇವತ್ತಿನ ಟ್ರೆಂಡ್ ಆಗಿದೆ. ಟ್ರೆಂಡ್ ಕೂಡ ಅಲ್ಲ ಇವತ್ತು. ಒಂದು ಒಳ್ಳೆ ಸೌಂಡ್ ಹಾಕಿ VFX ಅಲ್ಲಿಟ್ಟು ಎಲ್ಲವನ್ನೂ ವೈಭವೀಕರಿಸಿ ತೋರಿಸುವಂತ ಒಂದು ಇವತ್ತಿನ ಏನು ಸ್ಟೈಲ್ ನಡೀತಾ ಇದೆ, ಅದನ್ನ ಹೊರತುಪಡಿಸಿ ನಿಜಾನ ಹೇಳೋದು. ನಾನು ನಿನ್ನೆ ನಮ್ಮ ಹುಡುಗ ಒಬ್ಬ ಹೊಸದಾಗಿ ಹೀಗೆ ಅಸಿಸ್ಟೆಂಟ್ ಡೈರೆಕ್ಷನ್ ಕೆಲಸ ಮಾಡಬೇಕು ಅಂತ ಬಂದೆ, ಬೈತ್ ಕಳಿಸ್ಬಿಟ್ಟೆ ನಾನು. ಬೇಡ ಹೋಗಪ್ಪ ಸಿನಿಮಾ ಯಾಕೆ ಮಾಡ್ತೀಯ ನೀನು ಇಲ್ಲಿ,
ಡಿಗ್ರಿ ಮಾಡಿದ್ಯಾ ನೀವು? ಯಾಕೆ ಇಲ್ಲಮ್ಮ, ಸಿನಿಮಾ ಅನ್ನೋದೇ ನಿಜ. ನಿಜ ಹೇಳಿದಾಗ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ. ಸುಳ್ಳು ಹೇಳೋಕೆ ಜನ ಕಡಿದು ಬಿಡ್ತಾರೆ ಇವತ್ತು. ಸೊ ಹಂಗೆ ಆ ಥರದ್ದು ಒಂದು ನಿಜಾನ ಮಾತಾಡ್ತಾ ಹೋಗುತ್ತೆ ಸಿನಿಮಾ. ಬಹುಶಃ ನನ್ನ ಪಾತ್ರ, ನಾನೊಬ್ಬ ಪುಟ್ಟ ಕಲಾವಿದನಾಗಿ ಇನ್ನ ಕಲಿತಾ ಇರೋ ನಿರ್ದೇಶಕನಾಗಿ ಮೊದಲನೇ ಸರಿ ಮೊದಲು ವಜ್ರಮುನಿ ಸಾರನ್ನು ನೋಡೋಕೆ ಕೋಪ ಬರೋದು ಸ್ಕ್ರೀನ್ ಮೇಲೆ. ಏನು ಇವ್ರು ಹಿಂಗಿದ್ದಾರೆ ಅಂತ. ಅವ್ರು ನೋಡಿದ್ರೆ ಎದುರ್ಕೋತಿದ್ವಿ. ಅವರು ಎಲೆಕ್ಷನ್ ನಿಂತಿದ್ರು ಒಂದ್ಸತಿ. ಸೊ ನಾವೆಲ್ಲ ಕೂತಿದ್ವಿ, ಚಿಕ್ಕ ಹುಡುಗರು ರೋಡಲ್ಲಿ ಸಡನ್ ಆಗಿ ಮಾಡ್ಕೊಂಡ್ ಬಂದ್ಬಿಟ್ರು. 4-5 ಜೊತೆ ಎದರಿದ್ವಿ ನಾವು. ಆ ಎದುರಿಕೆ ಬಿಟ್ಟು ಒಬ್ಬರನ್ನ ಹೊಡೆದು ಬಿಡ್ಬೇಕು ಈ ಸರಿ ಸಿಕ್ಕಿದ್ರೆ ಕೈಗೆ ಅನ್ಸುತ್ತೆ ನನಗೆ. ಆ ತಂದೆ ಪಾತ್ರ ಸಿಕ್ಕಿದ್ರೆ ಹೊಡಿವೆ ಬಾರ ಇದೆ ಅನ್ನೋಷ್ಟು ಕೋಪ. ನೋಡ್ತಾ ಯಾಕಂದ್ರೆ ನಾವು ನೋಡೋ ಒಂಚೂರು ಬೇರೆ ವೇಲ್ ನೋಡ್ತಾ ಇರ್ತೀವಿ ಸಿನಿಮಾನ. ಅದನ್ನ ಬಿಟ್ಟು ನಾನು ಬೈಬೇಕು, ಇಲ್ಲ 2 ಡೇಟ್ ಹೊಡಿಬೇಕು, ಇಲ್ಲ ಮನುಷ್ಯ ಸಿಕ್ಕಿದ್ರೆ ಎಳೆದಾಡ್ಬೇಕು ಅನ್ನೋ ಜಾಗನ ತುಂಬಿರುವಂತ ತಂದೆ ಪಾತ್ರ. ಅಟ್ ದ ಸೇಮ್ ಟೈಮ್ ಇವರು ನನಗೆ ಹೀರೋಯಿನ್. ನಾನು ಹೇಳಿದೆ ಸಿನಿಮಾ ನೋಡ್ತಾ, ಅಪ್ಪ ನನ್ಗೆ ಆ ಪಾತ್ರ ನೋಡ್ತಾ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತಮ್ಮ ಅಂತ ಅರ್ಧ ಸಿನಿಮಾದಲ್ಲೇ ಹೇಳಿದೆ ನಾನು. ಅರ್ಧ ಸಿನಿಮಾ ಅಷ್ಟೇನೆ. ಹೋಗ್ತಾ ಹಂಗೆ ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಗೊತ್ತಿಲ್ಲ ನನಗೆ, ಬಹುಶಃ ನಾನು ದುನಿಯಾ ಮಾಡಿದಾಗ ನನಗೆ ಇದು ಅನುಭವ ಆಗಿತ್ತು. ನಾನು ಇದೇ ತರನೇ ಎಲ್ಲರೂ ಅಂದ್ರೆ ನೋಡಿ, ಆಕ್ಚುಲಿ ಇಲ್ಲಿ ಬಂದು ನಾನು ಅವ್ರ ಜೊತೆ ಸಮೇತ ನಿಂತ್ಕೊಂಡು ತಮ್ಮನ್ನು ಸಹ ನಾವು ಕೇಳ್ಕೊತಾ ಇದೀವಿ, ಬೇಡ್ತಾ ಇದೀವಿ. ಇದನ್ನ ನಾವು ಮಾಡಿದ್ವಿ ಅವತ್ತು. ನಾನು ಇವರೆಲ್ಲ ನೋಡಿದಾಗ ಒಂದ್ ಕಡೆ ಅದೊಂದ್ ಕಡೆ ನೋವು ಇದೆ. ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಥಿಯೇಟರ್ ಅನ್ನೋ ಒಂದು ಜಾಗದಲ್ಲಿ ಹಾಕಿ ಅದನ್ನ ಸ್ವರ್ಗಕ್ಕೆ ಟರ್ನ್ ಮಾಡ್ತೀವ, ನರಕಕ್ಕೆ ತಗೊಂಡು ಹೋಗ್ತೀವ, ಅದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಸಿನಿಮಾ ಗೆದ್ದಿದೆ, ಯಾರು ನೋಡಿದ್ರು ಸಿನಿಮಾ ಬಗ್ಗೆ ಮಾತಾಡೋ ಆಗಿಲ್ಲ. ಆಮೇಲೆ ದಯಮಾಡಿ ಸಿನಿಮಾನ ಎಲ್ಲೆಲ್ಲೋ ಇರುತ್ತೆ ಹಂಗಿರುತ್ತಿಲ್ಲ, ತುಂಬಾ ಸ್ವೀಟ್ ಆಗಿ ಎಲ್ಲರ ಮನೆಯಲ್ಲಿ ನಡೆಯುವಂತ ಎಲ್ಲರೂ ಅಡಿಕ್ಟ್ ಆಗುವಂತ ಒಂದು ಕಥೆನ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ಹೇಳ್ತಾ ನನ್ಗೆ ಯಾಕೆ ಏನಪ್ಪ ಈ ಹುಡುಗಿ ನನಗೆ ಕಾಣಕ್ ಶುರುವಾಗತ್ತೆ ಪಾತ್ರ. ಜನರಲಿ ನಾವೇನ್ ಮಾಡ್ತೀವಿ, ಯಾರೊಬ್ರು ಹೊಸಬ್ರು ಮಾಡಿರ್ತಾರೆ ನೋಡೋಣ ಅಂತ ಕೂದಾಗ ನಂಗೆ ಆ ಪಾತ್ರ ಫಸ್ಟ್ ಅಟ್ರಾಕ್ಟ್ ಆಯ್ತು. ಅದಾಗ್ತಾರಂಗೆ ಹೀರೋ ಆಗ್ತಾರಂಗೆ ಆ ಸ್ವೀಟಿ. ಸ್ವೀಟಿ, ಐ ಲವ್ ಯು ಸ್ವೀಟಿ. ಸ್ವೀಟಿ ಇಷ್ಟ ಆಗ್ತಾರಂಗೆ ಅವ್ರ ಇವ್ರ ತಮ್ಮ ಮಾಡಿದಾರಲ್ಲ, ಎಲ್ಲಿ ಬಾಮ ಬಾ ಬನ್ನಿ ಎಲ್ಲ ಮುಗಿಸ್ಬಿಡ್ತೀನಿ ನೋಡಿ ಸ್ಪೀಡಾಗಿ. ಇವ್ರ ತಮ್ಮ ಇಷ್ಟ ಆಗ್ತಾರೆ. ಸರಿ, ಇಷ್ಟ ಆದ್ರು ಅನ್ನೋಷ್ಟೊತ್ತಿಗೆ ನಿಮ್ಮ ಮನೇಲಿ 2 ಹೆಣ್ಮಕ್ಳು ಕಾಡ್ತಾ ಇರ್ತಾರಲ್ಲಪ್ಪ ನಿನಗೆ, ನೀನ್ ಬಾಮ, ನೀನು ಎಷ್ಟೆಲ್ಲ ಚೇಂಜ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಆ ಸಿನಿಮಾಲ್ಲಿ. ಯಾವಾಗಲೂ ಮನೇಲಿ ಫ್ರೆಶ್ ಆಗಿರ್ತಾರ, ನೀವಿಬ್ಬರೇ ಕಾರಣ ನೋಡಿದೆ ನಾನು. ಸರಿ, ಜೊತೆಲಿ ಆ ನಿಮ್ ಫ್ರೆಂಡ್ ಮಾಡಿದ್ನಲ್ಲ ನಮ್ಮ ಹುಡುಗ ತಿಲಕ್ಕು, ನಿಮ್ ತಮ್ಮ ಎಲ್ಲಿ? ಇವರತ್ತು ಸಖತ್ ಒಂಥರ ಇಷ್ಟ ಆಗ್ತಾರೆ, ನನಗೆ ಗೊತ್ತಿಲ್ಲ.